ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಬೆಲ್ಲೈಕ್ ಕೊಡಿರಿ. ಇದು ಬಂದು ನಂದಿ ದೇವಸ್ಥಾನ. ಯಾರಿಗೆ ನಂದಿ ಬೆಟ್ಟ ಅಂದರೆ ಗೊತ್ತಿರಲ್ಲ, ಅಲ್ಲೇ ಕೆಳಗಡೆ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸಕ್ಕೆ ಲಕ್ಷ ದೀಪೋತ್ಸವ ವ್ಯವಸ್ಥೆ ಮಾಡಿದರು ನಂದಿಯಲ್ಲಿ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವಾ, ಅದೇ ಥರ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು. ತುಂಬ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಈ ಸಲ ರಥೋತ್ಸವನೂ ಇತ್ತು. ನೋಡಿ, ಇದು ಎಂಟ್ರೆನ್ಸ್, ದೇವಸ್ಥಾನ ಒಳಗಡೆ ಹೋಗ್ತಿರೋದು. ತುಂಬ ರಶ್ ಇತ್ತು, ಆದರೂ ನಾವು ಹೋಗಬೇಕು ಅಂತ ಹೋಗಿದ್ವಿ. ಇದು ಎಂಟ್ರೆನ್ಸಲ್ಲಿ ನೋಡಿ ಈ ಥರ ಇಟ್ಟಿದ್ರು. ಶಿವ ಪಾರ್ವತಿಗೆ ಸೆಲ್ಫಿಗಳು ತಗೊಳ್ಳೋಕ್ಕೆ ಅಂತಲೇ ಒಂದು ವ್ಯವಸ್ಥೆ ಮಾಡಿದರು. ಫುಲ್ಲು ದೇವಸ್ಥಾನ ಒಳಗಡೆ ಸುತ್ತಲೂ ಇದೇ ಥರ ಇದು ಮಾಡಿದರು, ಅಲಂಕಾರ, ಲೈಟಿಂಗ್ ಆಗಲಿ ಮತ್ತು ಹೂವಿನ ಡೆಕೋರೇಷನ್ನು ಮತ್ತು ಎಲ್ಲನೂ ದೇವಸ್ಥಾನ ಒಳಗಡೆ ದೇವರುಗಳಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ಇವಾಗ ಹೋಗ್ತಿರೋದಿದು, ತುಂಬ ರಶ್ ಇತ್ತು, ಆದರೂ ಹೋಗಿದ್ವಿ. ಇದೆಲ್ಲ ಚೆನ್ನಾಗಿದೆ ನೋಡಿ. ಇನ್ನೂ ನಾನು ಯಾವ ಥರ ದೀಪದ್ದು ಇದು ಮಾಡಿದ್ವಿ ಅಂತ ತೋರಿಸ್ತೀನಿ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಇದು ದೇವರದ್ದು ನೋಡಿ. ಮತ್ತು ಹೊರಗಡೆ ಎಲ್ಲ ತುಂಬ ಜನ ಅಂದರೆ ತುಂಬ ಜನ ಇದ್ದರು. ಬಟ್ಟು ದೇವಸ್ಥಾನದಲ್ಲಂತೂ ತುಂಬ ರಶ್ ಅಂದರೆ ರಶ್ಶು, ಕಾಲಿಡೋಕ್ಕೂ ಪ್ಲೇಸ್ ಇಲ್ಲ, ಆ ಥರ ರಶ್ ಇತ್ತು. ಮತ್ತು ನಾನು ದೀಪವನ್ನು ಹಚ್ಚಿ, ನಾನು ಯಾವ ಥರ ದೀಪವನ್ನು ಹಚ್ಚಿದ್ದೀನಿ ಅಂತ ನೋಡ್ಕೊಂಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ದೀಪ ಹಚ್ಚಿದ್ದೀನಿ ಅಂತ. ದೀಪ ಹಚ್ಚಿ ಮನೆಗೆ ಬಂದ್ವಿ ನಾವು. ಹಾಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ ಚಾನಲ್ನ.